ಯಾರಿದ್ದೀರಿ? ಬಂದೆ ಮಾವ. ಒಂದು ಲೋಟ ನೀರು ತಗೊಂಬಮ್ಮ. ತಂದೆ. ತಗೊಳ್ಳಿ ಮಾವ. ನೀವ್ಯಾಕೆ ಮಾವ ತರಕಾರಿ ಎಲ್ಲ ತರಕ್ ಹೋದ್ರಿ? ದತ್ತವ್ರಿಗೂ ಲಕ್ಕಿಯವ್ರಿಗೂ ಹೇಳಿದಿದ್ರೆ ತರ್ತಿದ್ರು ತಾನೆ. ಅವ್ರಿನ್ನೂ ಚಿಕ್ಕವರು, ಅವ್ರಿಗೆ ಎಳೆಕಾಯಿ ಯಾವುದು ಬಲ್ತ್ ಕಾಯಿ ಯಾವುದು ಅಂತ ಅದು ಹೆಂಗೆ ಗೊತ್ತಾಗುತ್ತೆ? ಅದು ಅಲ್ಲದೆ ನಮ್ಮ ಮನೆಗೆ ನಾನೇ ತರಬೇಕಮ್ಮ. ಅಲ್ಲ ಮಾವ, ಅವ್ರಿಗೆ ನೀವು ತರೋದಕ್ಕೆ ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ಇಲ್ಲಮ್ಮ, ಈಗ ಅವ್ರು ಬಹಳ ದೊಡ್ಡವರಾಗ್ಬಿಟ್ಟಿದ್ದಾರೆ. ನಾನು ಎಷ್ಟು ದಿನ ಅಂತ ಮಾಡ್ತೀನಿ, ನನ್ನ ಕೈ ಕಾಲು ಗಟ್ಟಿಯಾಗಿರೋವರೆಗೂ ಮಾಡ್ತೀನಿ ಅಷ್ಟೇ. ಅವರಿಗೆ ಇಂಥ ಸಣ್ಣ ಪುಟ್ಟ ಕೆಲಸ ಹೇಳೋದಕ್ಕೆ ನನಗೆ ಒಂದು ರೀತಿ ಹೆದರಿಕೆ ಆಗುತ್ತಮ್ಮ. ಯಾಕೆ ಹಾಗೆ ಅನ್ಕೋತೀರ ಮಾವ? ಎಲ್ಲರೂ ಮನೆ ಕೆಲಸ ತಾನೇ ಮಾಡ್ತಿರೋದು. ಮನೆ ಕೆಲಸದಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಯಾವುದೂ ಇಲ್ಲ ಮಾವ. ಆದ್ರೆ ಈಗ ಮನೇಲಿ ಏನಾಗ್ತಿದೆ ನಿನಗೆ ಗೊತ್ತಿದೆಯಲ್ಲಮ್ಮ. ನಾನು ಅಣ್ಣ ಈ ಮನೆಯಲ್ಲಿ ಒಂದು ದಿನ ಒಂದು ಮನಸ್ತಾಪ ಮಾಡ್ಕೊಂಡಿಲ್ಲ. ನಾನು ಮಾಡದೆ ಬಿಟ್ಟಿದ್ದೇನೆ, ಅವನು ಮಾಡಿದ್ದಾನೆ, ಅವನು ಮಾಡದೆ ಬಿಟ್ಟಿದ್ದೇನೆ, ನಾನು ಮಾಡಿದ್ದೀನಿ. ಆದರೆ ಈಗ ಬೇಜಾರು ಮಾಡ್ಕೋಬೇಡಿ ಮಾವ. ನೀವೇ ಹೇಳಿದ್ರಲ್ಲ ಅವ್ರಿನ್ನೂ ಚಿಕ್ಕವರು ಅಂತ, ಅದಕ್ಕೆ ಹಾಗೆ ಆಡ್ತಾರೆ. ಕೋಪದಲ್ಲಿ ಕುಯ್ದು ಮೂಗನ್ನ ಜೋಡ್ಸೋಕ್ಕಾಗಲ್ಲಮ್ಮ. ತಂಡ ಇಬ್ಬಾಗ ಆದಮೇಲೆ ಆ ಬಿರುಕು ಮುಚ್ಚೋಕ್ಕೆ ಸಾಧ್ಯ ಇಲ್ಲ. 2 ಟೀಮ್ ಆಗಲ್ಲ ಬಿಡಿ ಮಾವ. ಅಂದ್ರೆ ಮನಸ್ತಾಪ ಸರಿ ಹೋಯ್ತಾ? ಇಬ್ರು ಒಂದೇ ತಂಡದಲ್ಲಿ ಆಡ್ತಾರ? ಡಿಸೈಡ್ ಮಾಡಿದ್ರ? ಅಂತ ಪವಾಡ ಏನ್ ನಡೆದಿಲ್ಲ ಬಿಡಿ ಮಾವ. ಲಕ್ಕಿಯವರು ಕಬಡ್ಡಿ ಆಡಲ್ವಂತೆ. ಹೌದಾ? ಹೌದು ಮಾವ. ಲಕ್ಕಿಯವರು ತಂಡನೇ ಬೇಡ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಅವರೆಲ್ಲರನ್ನೂ ದತ್ತಣ್ಣನ ತಂಡ ಸೇರ್ಕೊಳ್ಳೋಕ್ಕೂ ಹೇಳಿದ್ದಾರೆ. ಅವ್ರು ಕಬಡ್ಡಿ ಆಡಲ್ವಂತೆ ಮಾವ. ಸರಿ ಇಲ್ಲ, ಇದು ಸರಿ ಇಲ್ಲ ಅಲ್ಲ. ನಾನು ಅವರಿಬ್ಬರಿಗೂ ಒಂದೇ ತಂಡದಲ್ಲಿ ಆಡಿ ಅಂತ ಹೇಳಿದ್ರ ಅರ್ಥ ಏನು ಗೊತ್ತಾ? ಒಬ್ರು ಕೈ ಕಟ್ಕೊಂಡು ಕೂತ್ಕೊಳ್ಳಿ, ಇನ್ನೊಬ್ರು ಆಟ ಆಡ್ಲಿ ಅಂತ ಅಲ್ಲ. ಇಬ್ರು ಒಂದೇ ತಂಡದಲ್ಲಿ ಒಟ್ಟಿಗೆ ಆಡ್ಲಿ ಅಂತ. ನೀವು ಲಕ್ಕಿಯವ್ರ ಹತ್ರ ಮಾತಾಡಿ ಮಾವ. ಮಾತಾಡ್ತೇನೆ, ಮಾತಾಡ್ಬೇಕು. ಮಹಾಬಲಣ್ಣ ಅವ್ರು ಹೊರಗಿದ್ದಾರೆ. ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಹೊಡಿ ಹೊಡಿ. ಹೊಡಿಯಕ್ಕಿಂತ ಮುಂಚೆ ಈ ಹೊಟ್ಟೆಲಿರೋ ಮಗು ತಂದೆ ನಾನೇನಾ ಅಂತ ಕೇಳ್ಬಿಟ್ಟು ಹೊಡಿ. ಎಂತ ಮಾತಾಡ್ತಿದ್ಯೋ? ಏನ್ ಮಾತಾಡ್ತಾ ಇದೆಯೋ ನೀನು? ಏನ್ ಮಾತಾಡ್ತಾ ಇದೆಯೋ ನೀನ್? ನನ್ ಮಗನ ಈ ಹೆಣ್ಮಗು ಬಗ್ಗೆ ಹಾಗೆಲ್ಲ ಮಾತಾಡಕ್ಕೆ ಹೇಗ ಮನ್ಸು ಮಾಡ್ತಾ ನಿಗೆ? ಪಾಪಿ ಕಳಗ, ನನ್ ಕಣ್ಮಂದೆ ಇರ್ಬೇಡ. ಹೇಳಕ್ಕೆ ಆಗದೆ ಇರೋ ಪರಿಸ್ಥಿತಿ ಇದ್ದಾಳೆ ಅಂದ್ರೆ ಯಾರ ಮಗನೋ ಏನ್ ಕತೆನೋ. ಅಣ್ಣ, ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಸರಿಯಾಗಿದೆ, ಅದರ ಮನೇಲೆ ಕೆಟ್ಟ ಕೂತ್ಕೊಂಡಿದ್ಯಲ್ಲ. ಹೇಳೋಣ ಬಿಡೋಣ, ಹುಡುಗ ಬುದ್ಧಿ ತಿಳಿಸಿ ಹೇಳೋಣ, ಅರ್ಥ ಮಾಡ್ಕೋತಾರೆ. ನನಗೇನೋ ನಂಬಿಕೆ ಇಲ್ಲ ಕಣೋ. ದತ್ತನ ಹತ್ರನೂ ಮಾತಾಡಿದೆ. ಏನಂದ? ಹಿಡಿದ್ಪಟ್ಟು ಬಿಡ್ತಾ ಇಲ್ಲ, ದಂಡ ಕಟ್ಟಲೇಬೇಕಂತೆ. ಎಷ್ಟು ಪ್ರಯತ್ನ ಪಟ್ಟರು ಕೇಳಕ್ ರೆಡಿ ಇಲ್ಲ. ಅಣ್ಣ, ನೀನು ತಪ್ಪು ಮಾಡಿಬಿಟ್ಟೆ.
ದತ್ತನ ಒಬ್ಬನ್ನೇ ಕೂರಿಸಿ ಕೇಳಬಾರ್ದಾಗಿತ್ತು. ದತ್ತ ಲಕ್ಕಿ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡಬೇಕಾಗಿತ್ತು. ಕಾರಣ ಏನೇ ಇರಲಿ, ಸಂಪಿಗೆ ದಿಬ್ಬ ಕಬಡ್ಡಿ ಊರು, ಅದರಲ್ಲಿ 2 ತಂಡ ಬೇಕಾಗಿಲ್ಲ. ದತ್ತನ ಹತ್ರ ಮಾತಾಡಕ್ಕೆ ನನಗೆ ಮನಸ್ಸಿಲ್ಲ. ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ ಅಣ್ಣ. ಇರಲಿ ಬಿಡು, ನಾವಿಬ್ರು ಸೇರಿದೀವಲ್ಲ, ಒಟ್ಟಿಗೆ ಅವ್ರ ಮನಸ್ಸನ್ನು ಬದಲಾಯಿಸಿದ್ರಾಯ್ತು. ಆಯ್ತು, ಕರ್ಸೋಣ, ನೀನೇ ಮಾತಾಡು. ಅಮ್ಮ, ಏನಮ್ಮ ಮಾಡ್ತಿದ್ದೀರಾ? ನಮ್ಮನೆ ದೀಪ ಬೆಳಗಕ್ಕೆ ಬಂದ ಮಹಾಲಕ್ಷ್ಮಿ ನೀನು. ನಿನಗೆ ನಾವು ಅವಮಾನ ಮಾಡಿಬಿಟ್ವಿ. ಆ ಪಾಪ ನಾವು ಕಳ್ಕೊಬೇಕಲ್ವೇನಮ್ಮ? ತಾಯಿ ಆಗ್ತಿದ್ದೀನಿ ಅನ್ನೋ ಶುಭ ಸುದ್ದಿ ಹೇಳಿದ್ಯಾ, ಅದಕ್ಕೆ ಸಣ್ಣದಾಗೊಂದು ಆರತಿ ಮಾಡೋಣ ಅಂತ. ಬಾ ಕೂತ್ಕೋ. ಮಂಗಳ, ಮಂಗಳ, ಏನತ್ತೆ? ಬಾರೆ, ಈ ಮಗುಗೆ ಅರ್ಶಿನ ಕುಂಕುಮ ಹಚ್ಚಿ ಒಂದು ಆರತಿ ಮಾಡು, ದೃಷ್ಟಿ ತೆಗಿ. ನೀ ಸ ಸ ಸ ಸ ಗ ಗ ಗ ಗ ಮ ಮ ಮ ಮ ಪ ಪ ಪ ಪ ನಿ 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 ಪ ಸ ರೇ ಗ ರಿ ಸ ಗ ರಿ ನಿ ನ ರೇ ರೇ. ತಗೋ ಆರತಿ ತೆಗಿ. ಹಾಡಡಿಯತ್ತೆ? ಯಾಕೆ, ನನ್ಗಿಂತ ಚೆನ್ನಾಗಿ ನೀನೇ ಹಾಡ್ತೀಯ, ಹಾಡು. ಅಪ್ಪ, ದತ್ತ ಕೂತ್ಕೊಳ್ಳೋ. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೀನಿ ಅಲ್ವಾ ಅಪ್ಪ? ಬಾರೋ ದತ್ತಣ್ಣ, ಬಾ ಬಾ ಕೂತ್ಕೋ. ಬಂದ್ಯಾ? ಕೂತ್ಕೊಳ್ಳೋ. ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಅದಕ್ಕೆ ನಿಮ್ಮಿಬ್ಬರನ್ನು ಕರೆಸಿದ್ದು. ನಾನು ಅವಾಗಲೇ ಅಪ್ಪನ ಹತ್ರ ಮಾತಾಡಿದ್ದೀನಿ ಚಿಕ್ಕಪ್ಪ. ದತ್ತ, ಚಿಕ್ಕಪ್ಪ ಅಲ್ಲ ಕಣ, ಕಬಡ್ಡಿ ಹೇಳ್ಕೊಟ್ಟಿರೋ ಗುರುಗಳು. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳು. ಮಾತಾಡ್ಲಿ ಬಿಡಿ ಮಾವ, ಅವ್ರು ಮಾತಾಡೋದೇ ಅಪರೂಪ. ಹಾಗಾದ್ರೆ ಯಾರು ಮಾತಾಡಬೇಕೋ ಅವರು ಮಾತಾಡಲಿ, ಉಳಿದವರು ಸುಮ್ಮನೆ ಮೂಗು ತೋರಿಸೋದು ಬೇಡ. ವಿಷಯ ಗೊತ್ತಾಯ್ತು, ಅದು ಹೇಗಾಯ್ತು ಏನಾಯ್ತು ಅಂತ ಅದರ ಹಿಂದಿನ ಕಾರಣ ಕೆದಕೋದ್ರ ಬದಲು ತಪ್ಪಾಗಿದೆ, ನನ್ನಿಂದ ಆಗಿರ್ಬೋದು, ನಿಮ್ಮಿಂದ ಆಗಿರ್ಬೋದು, ಇನ್ನೊಬ್ಬರಿಂದ ಆಗಿರ್ಬೋದು, ಅದು ಏನೇ ಇರಲಿ, ಆ ಒಬ್ಬನ ತಪ್ಪಿನಿಂದಾಗಿ ತಂಡನ 2 ಮಾಡೋದು ಸರಿಯಲ್ಲ. ಇದುವರೆಗೂ ಸಂಪಿಗೆ ದಿಬ್ಬದಲ್ಲಿ ಒಂದೇ ತಂಡ ಇತ್ತು. ಅದು ಆಟಕ್ಕೆ ಬರುತ್ತೆ ಅಂತಂದ್ರೆ ಸುತ್ತೂರಿನ ತಂಡಗಳೆಲ್ಲ ಗಡಗಡಗಡ ಅಂತ ನಡುಗ್ತಾ ಇದ್ವು. ಯಾಕೆ ಗೊತ್ತಾ? ಅದರಲ್ಲಿದ್ದ ಒಬ್ಬೊಬ್ಬ ಆಟಗಾರನು ಅಷ್ಟೇ ಗಟ್ಟಿಯಾಗಿ ಆಟ ಆಡ್ತಾ ಇದ್ದ. ಆದರೆ ಈಗ 2 ತಂಡ ಆದರೆ ಹೇಗಾಗತ್ತೆ ಹೇಳು? ಅರ್ಧ ಬರ್ಧ ಕಲ್ತವ್ರೆಲ್ಲ ಆ ತಂಡ ಈ ತಂಡ 2 ತಂಡಕ್ಕೆ ಸೇರ್ಕೋತಾರೆ. 2 ತಂಡದಲ್ಲಿ ಶಕ್ತಿ ಕುಗ್ಗುತ್ತೆ ಅಲ್ವೇನೋ? ಅದು ಆ ತಂಡ ಆಗಿರ್ಬೋದು, ಇಲ್ಲ ಈ ತಂಡ ಆಗಿರ್ಬೋದು, ಒಟ್ಟಿನಲ್ಲಿ ಒಟ್ಟಿಗೆ ಇದ್ದಾಗಿದ್ದ ಶಕ್ತಿ ಇರೋದಿಲ್ಲ. ನಾನು ಬೆಸ್ಟ್ ಅನ್ನೋಂಥ ಒಂದು ತಂಡ ಮಾಡಿದ್ದೆ. ಈಗ 2 ತಂಡ ಆದ್ರೆ ಬೆಸ್ಟ್ ಅನ್ನೋದು ಎಲ್ಲಿ ಉಳಿಯುತ್ತಪ್ಪ? ಅಮ್ಮ, ಇದೆಲ್ಲ ಯಾಕೆ ಬೇಕಿತ್ತು? ಇನ್ನು ಹೆಚ್ಚಿಂದ ಏನಮ್ಮ ಮಾಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ? ನಮ್ಮ ಮನೆಗೆ ಬರೋ ಹೊಸ ಅತಿಥಿ ನಿನ್ನ ಹೊಟ್ಟೆಯಲ್ಲಿದೆ. ಅದನ್ನ ನಾವು ಸಂತೋಷ, ಸಡಗರ, ಸಂಭ್ರಮದಿಂದ ಎದುರುಗೊಳ್ಬೇಕಾಗಿತ್ತು. ಆದರೆ ಬರೀ ಜಗಳ ಕದನ ಇದರಲ್ಲೇ ಆ ಸುದ್ದಿ ನಮಗೆ ತಿಳಿಯೋ ಹಾಗಾಗೋಯ್ತು.
ಈ ಮನೆಗೆ ಬಂದು ನಿನಗೇನಮ್ಮ ಸುಖ ಸಿಕ್ಕಿದೆ? ನಿಮ್ಮ ಮನೇಲಿ ರಾಜ್ಕುಮಾರಿ ಥರ ಇದ್ದೆ, ಏನೂ ಇಲ್ಲದೆ ಇರೋ ಈ ಮನೆಗೆ ಬಂದೆ. ಬಡವ್ರ ಮನೇಲಿ ಯಾವುದಕ್ಕೆ ಕೊರತೆ ಆದರೂ ಪ್ರೀತಿ ಕೊರತೆ ಆಗಲ್ಲ ಅಂತಾರೆ. ಆದರೆ ನನ್ನ ಮಗ ನಿನ್ಗೆ ಅದನ್ನು ಕೊಡಲಿಲ್ಲ. ಅವನ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡು. ಅಮ್ಮ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ನಂಗೆ ಪ್ರೀತಿ ತೋರಿಸಿದ್ದೀರಾ. ಪ್ರಣತಿ, ಮನ್ಸಲ್ಲಿ ಏನು ಇಟ್ಕೋಬೇಡ ಕಣೆ. ನೀನು ಖುಷಿಯಾಗಿದ್ರೆ ಹುಟ್ಟೋ ಮಗು ಆರೋಗ್ಯವಾಗಿರುತ್ತೆ. ನೀನು ಹೀಗೆ ಕೊರಗ್ತಾ ಇದ್ರೆ ಅದು ಮಗು ಮೇಲೆ ಪರಿಣಾಮ ಬೀಳುತ್ತೆ ಕಣೆ. ನಂಗೆ ಯಾಕೆ ಕೊರತೆ ಇದೆ ಅಕ್ಕ ಈ ಮನೇಲಿ? ನಮ್ಮಮ್ಮನೇ ಬೇಡ ಅಂತ ಮನೆಯಿಂದ ಹೊರಗಡೆ ಹಾಕಿದ್ರು. ಆದರೂ ನೀವೆಲ್ಲರೂ ನನಗೆ ಈ ಮನೇಲಿ ಇರೋಕ್ಕೆ ಜಾಗ ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನೋಡು, ಎಷ್ಟು ಒಳ್ಳೆ ಮನಸ್ಸಿದೆ ಈ ಹುಡುಗಿಗೆ. ಇಂಥ ಹುಡುಗಿ ಮೇಲೆ ನನ್ನ ಮಗ ಸಂದೇಹ ಪಟ್ಬಿಟ್ನಲ್ಲ. ಅಮ್ಮ, ನೀವಾದರೂ ನಂಬ್ತೀರಾ ಅಲ್ವಾ? ನನ್ನ ಪಾಲಿಗೆ ತವ್ರ ಮನೆ ಅಂತ ಇಲ್ಲ, ಇರೋದು ಗಂಡನ ಮನೆ ಮಾತ್ರ. ನೀವಾದರೂ ನಂಬ್ತೀರಾ ಅಲ್ವಮ್ಮ? ಏ, ಎಂಥ ಮಾತು ಅಂತ ಆಡ್ತೀಯ ನೀನು? ನಿನ್ನ ನಂಬದೆ ನಾನು ಇನ್ಯಾರು ನಂಬಲಿ? ನಮ್ಮ ವಂಶನ ಬೆಳಕಕ್ಕೆ ಬಂದಿರೋಳು ನೀನು, ನನ್ನ ಮಗನ ಜೀವನನ ಹಸನ್ ಮಾಡಕ್ ಬಂದಿರೋಳು ನೀನು. ಎರಡು ತಂಡಗಳ ಅವಶ್ಯಕತೆ ಯಾಕಿತ್ತು ಅಂತ ನೀವು ಹೇಳಬೇಕು. ಅವಶ್ಯಕತೆ ಇತ್ತು ಚಿಕ್ಕಪ್ಪ. ನಾನೇ ಇನ್ನೊಂದು ಟೀಮ್ ಮಾಡೋ ಪ್ಲಾನ್ ಮಾಡಿದ್ದು. ಕಾರಣ ಎಲ್ರಿಗೂ ಅವಕಾಶ ಸಿಗಲಿ ಅಂತ. ಯಾಕೆ ಯಾವಾಗಲೂ ಒಬ್ಬರೇ ಕ್ಯಾಪ್ಟನ್ ಆಗಿರೋದು? ಎಲ್ಲ ಹೆಸರು ಅವರೇ ತಗೊಳ್ಳೋದು, ಎಲ್ಲರಿಗಿಂತ ನಾನೇ ಮಾಡಿದ್ದು ಅಂತ ಮೆರೆಯೋದು. ಇದೆಲ್ಲ ಎಷ್ಟು ದಿನ ನಡೆಯುತ್ತೆ? ಅವ್ರಿಗಿಂತ ಒಳ್ಳೆ ಪ್ಲೇಯರು ಉಟ್ಕೋತಾನೆ. ದತ್ತಣ್ಣ, ಯಾವತ್ತು ನಾನೇ ಗ್ರೇಟು. ಈ ಊರಲ್ಲಿ ನಾನು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳೇ ಇಲ್ಲ. ನೀನು ಹೇಳಿಲ್ಲಪ್ಪ, ಆದ್ರೆ ಎಲ್ಲ ನಡೆಸ್ಕೋತಾರೆ. ಏನು ಯಾವಾಗಲೂ ನೀನು ಒಬ್ಬನೇ ಕ್ಯಾಪ್ಟನ್ ಆಗಬೇಕು? ಅದು ಅಲ್ಲದೆ ನ್ಯಾಷನಲ್ ಟೀಮ್ಗೆ ಫಸ್ಟ್ ಸೆಲೆಕ್ಟ್ ಆಗಿರೋದು ನೀವು, ಅದನ್ನು ಹೇಳಿ. ಪಿಂಕಿ, ಅವನಿಗೆ ಮಾತಾಡೋದಕ್ಕೆ ಬಿಡು. ಅಯ್ಯೋ ಮಾವ, ನಾನ್ ನೆನಪಿಸ್ದೆ ಅಷ್ಟೇ. ಅವರು ಮಾತಲ್ಲಿ ಜಾಣ್ರಲ್ಲ, ಆದ್ರೆ ಕೆಲವ್ರಿಗೆ ಅದೇ ತಾನೆ ಬಂಡವಾಳ. ಸುಮ್ಮನಿರ್ತೀಯಾ? ನೀನು ಹೇಳಪ್ಪ. ಹೇಳಿದ್ನಲ್ಲ ಚಿಕ್ಕಪ್ಪ, ನನಗೆ ನಾನು ಕ್ಯಾಪ್ಟನ್ ಆಗಬೇಕು, ನಾನು ಏನು ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಇನ್ನೊಂದು ಟೀಮ್ ಮಾಡ್ತಾ ಇರೋದು. ತಪ್ಪಲ್ಲ. ಆದರೆ ಕ್ಯಾಪ್ಟನ್ ಆಗೋದಕ್ಕೆ ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ತಂಡದ ಅವಶ್ಯಕತೆ ಇಲ್ಲ ಮಗು. ಅವಶ್ಯಕತೆ ಇದೆ ಚಿಕ್ಕಪ್ಪ. ನೀನೇ ಈ ತಂಡಕ್ಕೆ ಕ್ಯಾಪ್ಟನ್ ಆಗು. ಇದಾನಲ್ಲ ಕ್ಯಾಪ್ಟನ್ ಅಂತ ಲಕ್ಕಿ. ನಾನು ಹೇಳಿದ್ನ ಬಿಟ್ಕೊಡಲ್ಲ ಅಂತ. ನೀನೇ ಆಗು ಕ್ಯಾಪ್ಟನ್. ಬೇಕಾಗಿಲ್ಲ, ನೀನ್ ಬಿಟ್ಕೊಟ್ಟದ್ರಿಂದ ಕ್ಯಾಪ್ಟನ್ ಆಗೋದು ನನಗೆ ಬೇಕಾಗಿಲ್ಲ. ನನಗೆ ಸ್ವಂತ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅದರಿಂದ ನಾನು ಕ್ಯಾಪ್ಟನ್ ಆಗ್ತೀನಿ. ಕೂತ್ಕೊಳ್ಳೋ. ಅವನು ಹಾಗಲ್ಲಯ್ಯ ಹೇಳಿದ್ದು. ಇದಕ್ಕೋಸ್ಕರ 2 ತಂಡ ಬೇಕಾಗಿಲ್ಲ. ಈ ಊರು 2 ತಂಡ ನಿಭಾಯಿಸೋ ಶಕ್ತಿ ಇಲ್ಲ ಅದಕ್ಕೆ. ಅಲ್ಲಯ್ಯ, ಈಗ ನಿನ್ನ ತಂಡದಲ್ಲಿರೋ ಆಟಗಾರರು ಯಾರು ಅನ್ಕೊಂಡಿದ್ಯಾ? ನಮ್ಮ ಟೀಮ್ ಅವರೇಪ್ಪ, 5 ಜನರನ್ನ ಕರ್ಕೊಂಡಿದ್ದಾನೆ. ನನ್ನ ಮೇಲೆ ವಿಶ್ವಾಸ ಇತ್ತು, ಅದಕ್ಕೆ ಬಂದ್ರು. ಯಾಕೆ ನಿನಗೆ ಹೊಟ್ಟೆ ಊರಿನ? ಇಲ್ಲ, ಅವ್ರು ಇಲ್ಲದೆ ಗೆಲ್ಲಕ್ಕಾಗಲ್ವಾ? ಕ್ಯಾಪ್ಟನ್ ಅಂತಿರ್ತೀಯಾ, ಇಲ್ದೆ ಗೆದ್ದು ತೋರ್ಸು. ಕ್ಯಾಪ್ಟನ್ಸಿನ ನಿನಗೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಬೇಕಾಗಿಲ್ಲ, ನೀನ್ ಇಟ್ಕೊಟ್ಟಿದ್ದಲ್ಲ ಯಾವನಿಗೆ ಬೇಕು? ನಾನೇನು ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಸುಮ್ಮನಿರ್ತೀಯಾ? ನನ್ನ ಮಾತು ಕೇಳೋ. ಅವನು ಬಿಡೋದು ಅಲ್ಲ, ನೀನು ತಗೊಳ್ಳೋದು ಅಲ್ಲ. ಇದು ನಾನು ಕಟ್ಟಿದ ತಂಡ. ಈ ತಂಡದಲ್ಲಿ ಯೋಗ್ಯತೆ ಇದ್ದವರು, ಅರ್ಹತೆ ಇದ್ದವರು ಕ್ಯಾಪ್ಟನ್ ಆಗ್ತಾರೆ. ನೀನೇ ಇದ್ರ ಕ್ಯಾಪ್ಟನ್ ಆಗು, ಈ ತಂಡ ಮುಂದುವರ್ಸು. ಯಾರು ಬೇಡ ಅಂತಾರೆ? ಇಳಿತಪ್ಪ.
ನಿನ್ನ ನಶೆ ಇಲ್ಲ. ಆ ದರಿದ್ರದ ಹೊಟ್ಟೆ ಒಳಗಡೆ ಹೊಟ್ಟೋದ್ರೆ ನಾಲ್ಗೆ ಮೇಲೆ ಹಿಡ್ತಾನೆ ಇರಲ್ಲ ಅಲ್ಲ. ಸಣ್ಣತನ ಎಲ್ಲ ಹೊರಗಡೆ ಬಂದ್ಬಿಡತ್ತೆ. ಅಸಹ್ಯ ಆಗಲ್ವಾ? ಮಾತು ಕೊಟ್ಟಿದ್ದೆಲ್ಲೋ ಕುಡಿಯಲ್ಲ ಅಂತ, ಆ ಚಟಕ್ ಬಿಟ್ಟು ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಟ್ಬಿಟ್ಯಾ? ಇನ್ನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಿದೆ ಕಣೋ. ಇದೇನಾ ನಾನು ನಿನ್ನ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಹುಟ್ಟಕ್ ಮುಂಚೆನೆ ಆ ಮಗು ಮೇಲೆ ಕಳಂಕ ತಂದ್ಬಿಟ್ಟಿಯಲ್ಲೋ. ನಾಳೆ ಆ ಮಗು ನಿನ್ನ ಬಾಯಿ ತುಂಬಾ ಅಪ್ಪ ಅಂತ ಕರೆದಾಗ ಯಾವ ಮುಖ ಹೊತ್ಕೊಂಡು ನೋಡ್ತೀಯೋ ನೀನು? ಸಾರಿ ಅಮ್ಮ, ನಾನು ಮಾಡಿದ ತಪ್ಪಾಯ್ತು. ಮಾತಾಡಿದ್ರೆ ಮುಗೀತು, ಮುತ್ತು ಒಡೆದ್ರೆ ಹೋಯ್ತು, ಮತ್ತೆ ಅದನ್ನ ಸರಿ ಮಾಡಕ್ಕಾಗಲ್ಲ. ಇನ್ ಮುಂದೆ ಆದ್ರೂ ಆ ಹುಡ್ಗಿನ್ ಚೆನ್ನಾಗಿ ನೋಡ್ಕೊಳ್ಳೋ. ನೀನ್ ಆಡಿರೋ ಮಾತುಗಳನ್ನೆಲ್ಲ ಅವಳು ಮರೆಯೋ ಅಷ್ಟು ಪ್ರೀತಿ ತೋರಿಸೋ ಅವಳಿಗೆ. ಚಿಕ್ಕದ್ರಿಂದನೂ ಲಕ್ಕಿನೇ ಮುಂದೆ. ಅವನಿಗೆ ಫಸ್ಟ್ ಪ್ರಿಫರೆನ್ಸ್. ಎಲ್ಲಿ ನೋಡಿದ್ರು ಲಕ್ಕಿ ಲಕ್ಕಿ ಲಕ್ಕಿ. ದತ್ತ ಎಲ್ಲಿದ್ದ? ಲಕ್ಕಿ ಪಕ್ಕ ನಿಂತಿದ್ದ. ನಾನು ಮುಂದೆ ಹೋಗಕ್ಕೆ ಅವ್ನು ಯಾವತ್ತೂ ಬಿಟ್ಟಿಲ್ಲ. ನಾನು ಯಾವಾಗ ಆ ಥರ ಹೇಳ್ದೆ ದತ್ತಣ್ಣ? ಯಾವತ್ತೂ ನೀನು ಗೈಡ್ ಮಾಡಿದ್ದೀನಿ, ಈ ಥರ ಅಲ್ಲ ಆ ಥರ ಆಡು ಅಂತ. ಹೇಳ್ಕೊಟ್ಟಿದ್ಯಪ್ಪ, ಆದ್ರೆ ಆಡಕ್ಕೆ ಯಾವತ್ತಾದ್ರೂ ಬಿಟ್ಟಿದ್ಯಾ? ನೀನ್ ತಾನೇ ಯಾವಾಗ್ಲೂ ಮುಂದೆ ಹೋಗ್ತಾ ಇದ್ದಿದ್ದು. ಮ್ಯಾಚ್ ಅಂತ ಬಂದಾಗ ಟೀಮ್ ವಿನ್ ಆಗೋದು ಮುಖ್ಯ, ಅದಕ್ಕೆ ಆ ಥರ ಮಾಡ್ತಾ ಇದ್ದೆ. ಹೌದು, ಗೆಲ್ಲೋಕೆ ನೀನೇ ಕಾರಣ ಆಗ್ಬೇಕು ಅಂತ ನೀನು ಹೋಗ್ತಾ ಇದ್ದೆ. ಏಕೆ ನಾನು ಹೋಗಿದ್ರೆ ಸೋಲ್ತಾ ಇದ್ನಾ? ಯಾವತ್ತಾರು ಬಿಟ್ಟು ನೋಡಿದ್ಯಾ ನೀನು? ಇಲ್ಲ. ಅದಕ್ಕೆ ಲಕ್ಕಿಯಿಂದನೇ ಟೀಮ್ ಗೆಲ್ಲೋದು ಅಂತ ನಿನಗೆ ಹೆಸರು ಬಂತು. ಅದೇ ಕಾರಣಕ್ಕೆ ನಾನು ಬೇರೆ ಟೀಮ್ ಮಾಡಕ್ ಹೊರಟಿರೋದು. ಆಟದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ನಾನು ಸೆಕೆಂಡೆ. ಮದುವೆ ವಿಷಯದಲ್ಲಿ ಇವನ್ ಮದುವೆ ಮಾಡಬೇಕಿತ್ತು, ಜೊತೆಲಿ ನನ್ನ ಮದುವೆ ಹಾಗೆ ಮಾಡಿ ಮುಗಿಸ್ಬಿಟ್ರಿ. ನೋಡು ನೋಡು ನೋಡು, ನಿನಗೆ ಅನ್ಯಾಯ ಆಗ್ಲಿ ಅಂತ ನಾನು ಯಾವತ್ತೂ ಯೋಚನೆಯನ್ನೇ ಮಾಡಿಲ್ಲ ದತ್ತ. ಅವನಿಗೆ ಏನು ಹೇಳ್ಕೊಟ್ಟಿದ್ದಾನೋ ಕಬಡ್ಡಿನಲ್ಲಿ ಅದನ್ನು ನಿನಗೂ ಹೇಳ್ಕೊಟ್ಟಿದ್ದೀನಿ. ಅವನಿಗೆ ಯಾವ ಪಟ್ಟು ಹೇಳಿದ್ನೋ ಅದೇ ಪಟ್ಟು ನಿನಗೆ. ಗುರುಗಳು ಯಾವತ್ತೂ ತಮ್ಮ ಶಿಷ್ಯರಲ್ಲಿ ಭಿನ್ನಾಭೇದ ಮಾಡೋದಿಲ್ಲ. ಶಿಷ್ಯರು ಅವರವರ ಯೋಗ್ಯತೆಗೆ ಅರ್ಹತೆಗೆ ತಕ್ಕ ಕಲಿತಾರೆ ಅಷ್ಟೇ. ಅಂದ್ರೆ ನನಗೆ ಯೋಗ್ಯತೆ ಇಲ್ಲ ಅಂತನಾ? ನಿನಗೆ ಯೋಗ್ಯತೆ ಇರಲಿಲ್ಲ ಅಂದ್ರೆ ನೀನು ಈ ತಂಡದಲ್ಲಿ ಆಡ್ತಾನೆ ಇರಲಿಲ್ಲ. ಅಲ್ವೋ? ಒಂದೇ ಒಂದು ಮ್ಯಾಚ್
ನೀನಿಲ್ದೆ ಆಡ್ಸಿದ್ದೇನೇನ? ಆಡ್ತಿದ್ದೆ, ಆದರೆ ಯಾವಾಗಲೂ ಸೆಕೆಂಡ್ ಲೈನಲ್ಲಿ ನಿಂತಿರ್ತಿದ್ದೆ. ಪಿಂಕಿ ಅವ್ರು ಹೇಳ್ದಾಗೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದು ನಾನೇ ಫಸ್ಟು. ಅವ್ರಿಗೆ ಗೊತ್ತು ನನ್ನ ಯೋಗ್ಯತೆ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ.